ಹಾಯ್ ಹಲೋ ನಮಸ್ತೆ. ನಾನು ಶಾಲೆಜ ರಮೇಶ್ ಆಚಾರ್, ಕನ್ನಡತಿ ಫ್ರೆಂಡ್ಸ್. ಇವತ್ತು ಒಂದು ಒಳ್ಳೆ ಟೇಸ್ಟಿಯಾದಂಥ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾಯಿದ್ದಂಥ ಒಂದು ಹುಣಸೆ ಹಣ್ಣಿನ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಈ ಹುಣಸೆ ಹಣ್ಣು ಚಟ್ನಿ ನಮ್ಗೆ ಯಾವುದೇ ಥರ ತರಕಾರಿ ಬೇಡ, ಏನು ಬೇಡ, ಬೇಜಾರಾಗಿದೆ ಅಪ್ಪ ತರಕಾರಿ ಸಾಂಬಾರೆಲ್ಲ ತಿಂದು ಅನ್ನೋ ಟೈಮಲ್ಲಿ ಇದು ಮಾಡ್ಕೊಳ್ಳಿ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, ಇದೊಂದು ಟಿಪ್ಸ್. ಇದು ಹುಣಸೆ ನಾವು ಏನಕ್ಕೆ ಆಗಲಿ ನೆನೆಸಿಟ್ಕೋಬೇಕಾದ್ರೆ, ಸ್ವಲ್ಪ ಕಲಿಸ್ಕೋಬೇಕಾದ್ರೆ ಬಿಸಿ ನೀರಲ್ಲಿ ಹಾಕಿ ಈ ರೀತಿ ನೆನೆಸಿಟ್ರೆ ಹುಣಸೆ ಹಣ್ಣಿನ ಆ ಹುಳಿ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ತಣ್ಣೀರು ಹಾಕೋಕ್ಕಿಂತ ಮುಂಚೆ ಬಿಸಿನೀರು ಹಾಕಿ ತುಂಬ ಚೆನ್ನಾಗಿ ಹುಣಸೆ ಹಣ್ಣು ಅದರ ಹುಳಿ ಎಲ್ಲ ಫುಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಬನ್ನಿ, ಚಟ್ನಿಗೆ ನಮಗೆ ಕಡಲೆ ಬೀಜನ ಎರಡು ಸ್ಪೂನಷ್ಟು ಕಡಲೆ ಬೀಜನ ಈ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕಿಟ್ಕೊಳ್ಳಿ. ಇದೇ ರೀತಿ ಸೇಮ್ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲೇ ನೀಟಾಗಿ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರಿ. ಆಮೇಲೆ ಸ್ವಲ್ಪ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಓಕೆ, ಅದು ಕೂಡ 1 ಸ್ಪೂನ್ ಹಾಕಿ 3 ಕೂಡ ಬ್ರೌನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲೇ ಹುರಿದಿಟ್ಕೊಳ್ಳಿ. ನೆಕ್ಸ್ಟು 1 ಸ್ಪೂನು ಇವಾಗ ಧನಿಯಾ, ಹಾಗೆ 1 ಸ್ಪೂನು ಜೀರಿಗೆ, ಹಾಗೆ ಸ್ವಲ್ಪ ಮೆಂತ್ಯ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕಿ ಮತ್ತು ಎಲ್ಲನೂ ಕೂಡ ಈ ರೀತಿ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ 4ರಿಂದ 5, ಹಾಗೆ ಒಂದು 2ರಿಂದ 3 ಸ್ವಲ್ಪ ಖಾರ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಒಂದು 5ರಿಂದ 10 ಎಸಳು ಕರಿಬೇವಿನ ಸೊಪ್ಪು ಹಾಕಿ, ಸ್ವಲ್ಪ ಒಣಕೊಬ್ಬರಿ ಚೆನ್ನಾಗಿ ಒಣಗಿರಬೇಕು, ಅದು 1 ಸ್ಪೂನಷ್ಟು, ಹಾಗೆ 1 ಸ್ಪೂನು ಬಿಳಿ ಎಳ್ಳು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದೆಲ್ಲ ಹುರಿಯೋದು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನೀಟಾಗಿ ಫುಲ್ಲು. ಈಗ ಪ್ಯಾನ್ ಆಫ್ ಮಾಡಿಬಿಡಿ. ಆ ಎಳ್ಳು ಆ ಪ್ಯಾನ್ ಬಿಸಿ ಆಗಿರುತ್ತಲ್ಲ ಅದರಲ್ಲೇ ಫುಲ್ಲು ನೀಟಾಗಿ ರೋಸ್ಟ್ ಆಗುತ್ತೆ. ಇವಾಗ ಒಂದು ಚಿಕ್ಕ ಜಾರ್ ತೊಗೊಂಡು ನಾವು ಹುರಿದಂಥ ಎಲ್ಲ ಥರ ಮಿಶ್ರಣನ ಆ ಚಿಕ್ಕ ಜಾರ್ಗೆ ಹಾಕಿ ನೀರು ಹಾಕ್ದಾಗೆ ಫಸ್ಟು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಒಂದು 4ರಿಂದ 5 ಬೆಳ್ಳುಳ್ಳಿ ಸಾಕು, ಜಾಸ್ತಿ ಹಾಕೋಬೇಡಿ. ಸ್ವಲ್ಪ ಕಲ್ಲುಪ್ಪು, ನಾನು ಫಸ್ಟಿಂದ ಹೇಳ್ತಾ ಇದ್ದೆ, ಜಾಸ್ತಿ ಸ್ವಲ್ಪ ಕಲ್ಲುಪ್ಪೇ ಯೂಸ್ ಮಾಡಿ, ತುಂಬ ಒಳ್ಳೆಯದು ಅಂತ. ಸೊ ಈ ಚಟ್ನಿಗೆ ಎಲ್ಲ ಹುಳಿ ಎಲ್ಲ ಆಯಿತು. ನೋಡಿ, ಈ ರೀತಿ ವಿತೌಟ್ ವಾಟರು ನೀರು ಹಾಕ್ದಂಗೆ ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಆದಮೇಲೆ ಹುಣಸೆಹಣ್ಣ ನಾವು ಯಾವುದೇ ನೀರು ಯೂಸ್ ಮಾಡ್ತಾಯಿಲ್ಲ, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀವಲ್ಲ ಅದೇ ಹುಣಸೆಹಣ್ಣು ನೀರನ್ನ ಈಗ ಮತ್ತೆ ಹಾಕಿ. ನೋಡಿ, ವಾವ್, ನೋಡಿರಿ, ಹುಣಸೆಹಣ್ಣು ಚಟ್ನಿ ರೆಡಿ ಅಷ್ಟೇ. ಇನ್ನೊಂದು ಲಾಸ್ಟ್ ಒಂದು ಇಂಗ್ರೀಡಿಯೆಂಟ್ ಹಾಕೋಬೇಕು. ಏನಪ್ಪ ಅಂತಂದರೆ, ಇದು ಕಲಿಸ್ಕೊಂಡು ತಿನ್ನಬೇಕಾದ್ರೆ ಮಧ್ಯ ನಮಗೆ ಈ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಸಿಗ್ತಾಯಿದ್ರೆ ವಾಹ್, ಅದ್ರ ಮಜಾನೇ ಬೇರೆ. ಈ ಚಟ್ನಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಯಾವಾಗ ತರಕಾರಿ ಸಾಂಬಾರು ಬೇಜಾರಾಗುತ್ತೆ, ಏನಪ್ಪ ಮಾಡೋದು ಅಂತ ಬೇಜಾರಾದಾಗ ಈ ಚಟ್ನಿ ಮಾಡ್ಕೊಂಡು ತಿಂದ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ತರಕಾರಿನೂ ಬೇಡ, ಯಾವ ಬೇಳೆನೂ ಬೇಡ, ಏನು ಬೇಡ. ನೋಡಿ, ಬಿಸಿ ಬಿಸಿ ಅನ್ನದ ಜೊತೆ ಆ 1 ಸ್ಪೂನ್ ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ಬಿಸಿ 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 ತುಪ್ಪ ಹಾಕಿ ಕಲಸಿ ತಿಂತಿದ್ರೆ ವಾವ್, ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ನೋಡಿದ್ರೆ ಗೊತ್ತಾಗಲ್ಲ ಕಣ್ರಿ. ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾಕೆ ತಡ, ಹೋಗಿ ಇವತ್ತೇ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ನಿಮ್ಮನೆ ನೀವೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಿಮ್ಮ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ. ಬಾಯ್. ಥ್ಯಾಂಕ್ ಯು.